गुरुर्ब्रह्मा गुरुर्विष्णु गुरुदेवो महेश्वरा गुरुर्साक्षात् परब्रह्मा तस्मै श्री गुरवे नमः। ಗುರುವರನೆ ಭವಹರನೆ ಖೇಳಿಗೀಶನೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ನೀನೆ। ಗುರುವರನೆ ಭವಹರನೆ ಖೇಳಿಗೀಶನೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ನೀನೆ। ಮೊಗದಲ್ಲಡಗಿದೆಯಂತ ಆಕರ್ಷಣೆ ನೋಡುತ್ತಲೇ ಮಂಗಮಾಯ ಮನದ ಘರ್ಷಣೆ। ನಿಮ್ಮ ಮೊಗದಲ್ಲಡಗಿದೆಯಂತ ಆಕರ್ಷಣೆ ನೋಡುತ್ತಲೇ ಮಂಗಮಾಯ ಮನದ ಘರ್ಷಣೆ। ಸಾಧನೆಗೆ ಸಂಪೂರ್ಣ ನಿಮ್ಮಲವೇ ಪ್ರೇರಣೆ ನಿಮ್ಮ ನಾಮ ಮಾಡುವುದು ಅನವರತ ರಕ್ಷಣೆ। ಗುರುವರನೆ ಭವಹರನೆ ಖೇಳಿಗೀಶನೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ನೀನೆ। ಶ್ರಾವಣ ಮಾಸದ ಪ್ರತಿ ಸೋಮವಾರ ಭಕ್ತರ ಮನೆ ಮನೆಗೂ ಬಾ ಶಿವಲಿಂಗೇಶ್ವರ। ಶ್ರಾವಣ ಮಾಸದ ಪ್ರತಿ ಸೋಮವಾರ ಭಕ್ತರ ಮನೆ ಮನೆಗೂ ಬಾ ಶಿವಲಿಂಗೇಶ್ವರ। ಮಾಡುವೆವು ಕಲ್ಮಶ ಕಡೆಗಿಟ್ಟು ಸತ್ಕಾರ ಪಾದ ಸ್ಪರ್ಶದಿಂದ ಮಾಡೋ ಒಂಬತ್ತು ತಿಂಗಳದಲ್ಲಿ ಒಡಲು ಭಾರತಾಪದಲ್ಲಿ ನೊಂದು ಬೆಂದು ಬಳಲುತ್ತ ನೀನು ನೀನೇ ಎಲ್ಲ ಜನ್ಮವನ್ನು ನೊಂದು ಬೆಂದು ಬಳಲುತ್ತ ನೀನು ನೀನೇ ಎಲ್ಲ ಜನ್ಮವನ್ನು ನಾನು ಹುಟ್ಟುವಾಗಲಿಲ್ಲ ನಾನು ತಾಯಿಯಲ್ಲ ಉಪಕಾರವನ್ನು ತಾಯಿಯಲ್ಲ ಉಪಕಾರವನ್ನು ಮರೆಯಲು ನಾನು ಕರುಣ ತೋಳ ತೊಟ್ಟಿಲದಲ್ಲಿ ಜೋಗುಳಾಡಿದೆಯಮ್ಮ ಅನ್ನಪೂರ್ಣಿ ನೀನೆಯಮ್ಮ ಅನ್ನಪೂರ್ಣಿ ನೀನೆಯಮ್ಮ ತಾಯಿಗೆಲ್ಲ ಉಪಕಾರವನ್ನು ಮರೆಯಲು ಮರೆಯಲು Allah
ದೇವರು ಯಾರ್ಯಾರಿಗೆ ಎರಡು ಕೈ ಕೊಟ್ಟಾನ, ಕೈ ಕೊಟ್ಟವರನ್ನು ಭಜನೆ ಮಾಡ್ರಿ, ಯಾರಿಗೆ ಕೈ ಕೊಟ್ಟಿಲ್ಲ ಅವರು ಸುಮ್ಮನೆ ಕೊಂಡ್ರಿ. ಈಶ್ವರ ಸಾಂಬ ಶಿವ ಗುರು ಕುಮಾರೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಯಾಕೆ ಮಾಡಾಕತ್ತಿ? ಶರೀಫ್ ಹೇಳ್ದ, ಏ ಇಲ್ಲ, ನಮ್ಮ ಅಕ್ಕ ಮದನಕ್ಕೆ ಹೋಗಿ ಬರ್ತೀನಿ. ಹೋದ ಒಳಗಡೆ ಹೋಗಿ ಹೊರಗೆ ಬಂದ ನಿಂತು ಪಡಸಾಲಿ ಒಳಗೆ ನಿಂತು ಹೇಳ್ತಾನ, ಶರೀಫ ನಾನು ಮಕ್ಕಾ ಮದಿನ ನೋಡ್ ಬಂದೆ ಅಂದವ ಶರೀಫ. ಶರೀಫ ಹಿಂಗ್ಯಾಕ್ ಮಾಡಾಕತ್ತಿ? ಹೊಚ್ಚಿಗೆ ಚಿಡದೈತೆ ನಿನಗ? ನಮ್ಮ ಕ್ಷೇತ್ರ ಅಲ್ಲಿ, ನೀ ಒಳಗೆ ಹೋಗಿ ಬಂದು ಹೊರಗೆ ನಿಂತು ಹೇಳಾಕತ್ತಿ ಮಕ್ಕಾ ಮದಿನ ನೋಡ್ ಬಂದೆ ಅಂತ ಹೇಳಾಕತ್ತಿ, ಹಿಂಗ್ಯಾಕ್ ಮಾಡಾಕತ್ತಿ? ಓ ಶರೀಫ, ಹುಚ್ಚಿಗೆ ಚಿಡದೈತೇನು? ಶರೀಫ ಹೇಳ ಚಿಡದೈತಿ ಅಂದವ. ಹೆಂಗ? ನಿಮ್ಮ ಪಾಲಿಗೆ ದೂರದಲ್ಲಿರುವ ಮಕ್ಕಾ ಮದಿನ ನಿಮ್ಮ ಪಾಲಿಗೆ ಪವಿತ್ರ ಕ್ಷೇತ್ರ ಆದ್ರೆ, ನನ್ನ ಪಾಲಿಗೆ ಮಕ್ಕಾ ಮದಿನ ಯಾರು ಅಂದ್ರೆ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳೇ ನನಗೆ ಮಕ್ಕಾ ಮದಿನ ಹೊರತಾಗಿ ಆ ಮಕ್ಕಾ ಮದಿನ ಅಲ್ಲ ಅಂದವ. ನಾ ಹೇಳ್ತಾ ಇರೋದು ಕಲ್ಪನೆಯ ಕತೆ ಅಲ್ಲ. ಸುಮ್ಮನೆ 6ನೇ ತರಗತಿಗೋ ಅಥವಾ 7ನೇ ತರಗತಿಗೋ ಒಂದು ಪಾಠ ಇತ್ತು, ಭಗವಾನ್ ಶಂಕರಾಚಾರ್ಯ ಪಾಠ. ಈಗಿದೆ ಇಲ್ಲೋ ನನಗೆ ಗೊತ್ತಿಲ್ಲ, ನಾವು ಕಲಿಬೇಕಾದ್ರೆ ಇತ್ತು ಪಾಠ. ದಾಟಿ ಚೂರ್ಣಾ ನದಿ ಇದೆ, ಅಷ್ಟು ದೂರ ನನಗೆ ನಡೆಯೋದಕ್ಕೆ ಆಗೋದಿಲ್ಲ, ತುಂಬಾ ನೋಯ್ತದೆ. ಹಾಗಾಗಿ ಅಲ್ಲಲ್ಲಿಗೆ ಕುಳಿತುಕೊಂಡು 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಚೂರ್ಣಾ ನದಿಯನ್ನ, ತಾಯಿಯ ನೋವನ್ನು ಕಂಡ ಭಗವಾನ್ ಶಂಕರಾಚಾರ್ಯ 2 ಕಿಲೋಮೀಟರ್ ದೂರದಲ್ಲಿ ಹರಿಯುವ ನದಿಯನ್ನ ಹೆತ್ತ ತಾಯಿಗಾಗಿ ಮನೆ ಮುಂದೆ ಹರಿಸಿದಾತ ಭಗವಾನ್ ಶಂಕರಾಚಾರ್ಯ. ಭಗವಾನ್, ನಿಮ್ಮ ಮಕ್ಕಳು ಒಂದು ಕೊಡ ನೀರ್ ತಗೊಂಡ ಬಾ ಅಂದ್ರೆ ನಿಮ್ಮ ಮಕ್ಕಳು ಹೋಗೋದು ಹೊಕ್ಕವ. ತಾಯಿಗಾಗಿ 2 ಕಿಲೋಮೀಟರ್ ದೂರದಲ್ಲಿ ಹರಿಯುವ ಚೂರ್ಣಾ ನದಿಯನ್ನ ಮನೆ ಮುಂದೆ ಹರಿಸ್ತಾನೆ ಭಗವಾನ್ ಶಂಕರಾಚಾರ್ಯ, ಮನೆ ಮುಂದೆ ಹರಿಸ್ತಾನೆ. ಹೆತ್ತ ತಾಯಿಯನ್ನ ದೇವರು ಅಂತ ಪೂಜೆ ಮಾಡ್ತು ಈ ಭಾರತ ದೇಶ. ಪೂಜಿಸಲ್ಬೇಕು ನಾವೆಲ್ಲ. ಸ್ವಾಮಿ, ಒಂದು ತಾಯಿ, ಒಂದು ಹೆಣ್ಣು ಎಷ್ಟು ನೋವು ಪಡುತ್ತದೆ ಅಂದ್ರೆ, ಶಿವಯೋಗ ಮಂದಿರದಲ್ಲಿ ಅಮ್ಮ ಗಮನಿಸ್ರಿ, ಈ ಕಡೆ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವದಲ್ಲಿ ತಾವೆಲ್ಲರೂ ಗಮನಿಸಿರಬಹುದು. ನಿಮಗೆಲ್ಲ ಯಾವಾಗ ಉಡದಾರ ಕಟ್ಟು ಮಾಡ್ತಾರ ಅಂದ್ರ, ಸತ್ತ ಬಳಿಕ ನಿಮಗೆಲ್ಲರಿಗೂ ಉಡದಾರ ಕಟ್ಟು ಮಾಡ್ತಾರ ಗಂಡು ಮಕ್ಕಳಿಗೆ. ಆದ್ರೆ ಇಲ್ಲಿ ಕುಂತ ಎಲ್ಲ ಕಾವಿಧಾರಿಗಳಿಗೆ ಯಾವಾಗ ಉಡದಾರ ಕಟ್ಟು ಮಾಡ್ತಾರೆ ಅಂದ್ರೆ, ಸನ್ಯಾಸತ್ವವನ್ನು ಸ್ವೀಕಾರ ಮಾಡಬೇಕಾದ್ರೆ ಹೆತ್ತ ತಂದೆ ತಾಯಿಗಳು ಈ ಮಗನನ್ನ ಉಡದಾರವನ್ನ ಕಟ್ಟು ಮಾಡಿ ನಿಮ್ಮ ದೈದ ಒಡಿಯೊಳಗೆ ಹಾಕಿ ಹೇಳ್ತಾಳೆ ಆ ತಾಯಿ, ಮಗ ಇವತ್ತಿನಿಂದ ನನ್ನ ಪಾಲಿಗೆ ನೀನು ಸತ್ತಿದ್ದೀಯಾ, ಸಮಾಜದ ಪಾಲಿಗೆ ನೀನು ಬೆಳಕಾಗಿ ಮಗನಾಗಿದ್ದೀಯಾ ಅಂತ ಹೆತ್ತ ತಾಯಿ ಇಂತಹ ಪೂಜ್ಯರನ್ನ ಸಮಾಜಕ್ಕಾಗಿ ಕೊಡ್ತಾಳೆ. ಜೋರು ಚಪ್ಪಾಳೆ. ಯಾವ ತಾಯಿ ಸಾಧ್ಯ ಹೇಳಿ? ನಾವೆಲ್ಲ ಸತ್ತ ಬಳಿಕ ಉಡದಾರ ಕಟ್ಟು ಮಾಡ್ತೇವೆ, ಇವತ್ತಿನಿಂದ ನನ್ನ ಪಾಲಿಗೆ ಸತ್ತು ಹೋದ ಅಂತ. ಆದ್ರೆ ನಮಗೆಲ್ಲ ಸನ್ಯಾಸಿಗಳಿಗೆ, ಪೂಜ್ಯರಿಗೆಲ್ಲ ಇದ್ದಾಗ ಉಡದಾರ ಕಟ್ಟು ಮಾಡಿ ತಂದೆ ತಾಯಿಗಳು ಸಮಾಜಕ್ಕೆ ಕೊಡ್ತಾರೆ. ಕಷ್ಟ. ತಾಯಿಯನ್ನು ಬಿಟ್ಟಿರೋದಿದೆ ಇಲ್ಲ, ಬಹಳ ಕಷ್ಟ. ದೇವರುಗಳ ಮುನ್ನ ತಾಯಿ ಹೆತ್ತ ತಾಯಿಯನ್ನು ಪೂಜಿಸಬೇಕು ಅಂತ ಹೇಳ್ತಾನೆ ಅಂದ್ರೆ, ಶಿವಯೋಗ ಮಂದಿರದಲ್ಲಿ ನಾವೆಲ್ಲ ಕಲಿಬೇಕಾದ್ರೆ, ನಮ್ಮ ತಂದೆ ತಾಯಿಗಳು ನಮ್ಮನ್ನ ಬಿಟ್ಟು ಹೋಗ್ಬಿಟ್ರೆ ವರ್ಷಕ್ಕೊಂದು ಸಾರಿ ಮಾತ್ರ ನಮ್ಮನ್ನ ಭೇಟಿ ಆಗ್ತಿದ್ರು. ಅದು ಕೇವಲ 5 ನಿಮಿಷ ಮಾತ್ರ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರು. 6ನೇ ನಿಮಿಷಕ್ಕೆ ಅವ್ರು ಆ ಕಡೆ ಹೊರಡುತ್ತಿದ್ರು, ನಾವ್ ಈ ಕಡೆ ಹೊರಡ್ತಿದ್ರು. ಅವ್ರು ಅಲ್ಲೇ ನಿಂತ್ಕೊಂಡು ಮಾತನಾಡಬೇಕು, ನಾವ್ ಇಲ್ಲೇ ನಿಂತ್ಕೊಂಡು ಮಾತನಾಡಬೇಕು. ವರ್ಷಕ್ಕೊಂದು ಸಾರಿ ಮಾತ್ರ. ಎಲ್ಲ ಪೂಜ್ಯರು ನಾವೆಲ್ಲ ಶಿವಯೋಗಿ ದೇವರುಗಳ ಮುನ್ನ ತಾಯಿ ಹೆತ್ತ ತಾಯಿಯನ್ನು ಪೂಜಿಸಬೇಕು ಅಂತ ಹೇಳ್ತಾನೆ ಅಂದ್ರೆ, ಶಿವಯೋಗ ಮಂದಿರದಲ್ಲಿ
ನಾವೆಲ್ಲ ಕಲಿಬೇಕಾದ್ರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಬಿಟ್ಟು ಹೋಗ್ಬಿಟ್ರೆ ವರ್ಷಕ್ಕೊಂದು ಸಾರಿ ಮಾತ್ರ ನಮ್ಮನ್ನ ಭೇಟಿ ಆಗ್ತಿದ್ರು. ಅದು ಕೇವಲ 5 ನಿಮಿಷ ಮಾತ್ರ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರು. 6ನೇ ನಿಮಿಷಕ್ಕೆ ಅವ್ರು ಆ ಕಡೆ ಹೊರಡುತ್ತಿದ್ರು, ನಾವ್ ಈ ಕಡೆ ಹೊರಡುತ್ತಿದ್ರು. ಅವ್ರು ಅಲ್ಲೇ ನಿಂತ್ಕೊಂಡು ಮಾತನಾಡಬೇಕು, ನಾವ್ ಇಲ್ಲೇ ನಿಂತ್ಕೊಂಡು ಮಾತನಾಡಬೇಕು. ವರ್ಷಕ್ಕೊಂದು ಸಾರಿ ಮಾತ್ರ. ಎಲ್ಲ ಪೂಜ್ಯರು ನಾವೆಲ್ಲ ಶಿವ सकल साधु संत महाराज की जय। शिव सांब जय नमः पार्वती शिव हर हर महादेव। ताई भाग्यलल्लो मगन मोहಕ ಹರಸಿದ ಕೋಣ ತಾಯಿ ಉಂಡಳಲ್ಲೋ। ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ ತಮ್ಮ ಮರಳಿ ಬರುವಳೇನೋ। ತಾಯಿ ನಿನ್ನಿಂದ ದೂರಾಡ ತಾಯಿ ಮಗನಿಂದ ದೂರಾಡ ದುಡ್ಡಿನ ಮರಳಿ ಬರುವಳೆ। ಪೂಜನೀಯ ಗುರುಗಳಾದ ಸದರನಾಡಿನ ಶ್ರೇಷ್ಠ ಪುಣ್ಯ ಪುರುಷರಾಗಿ ತಮ್ಮ ತಪಸ್ಸಿನ ಮೂಲಕವಾಗಿ ತಮ್ಮ ಶಕ್ತಿಯ ಮೂಲಕವಾಗಿ ಬಬಲಾದಿಯ ಶ್ರೀಮಠದ ಅಧಿಪತಿಗಳಾಗಿ ಭಕ್ತ ಬಂಧುಗಳ ಭವರೋಗವನ್ನ ಕಳಿತಕ್ಕಂತಹ ಪೂಜನೀಯ ಗುರುಗಳಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಗುರುಪಾದಲಿಂಗ ಶಿವಯೋಗಿ ಅಪ್ಪಂಗಳವರ ಪವಿತ್ರ ಸನ್ನಿಧಾನಕ್ಕೆ ಅನಂತನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ಜೋರಾದ ಚಪ್ಪಾಳೆಗಳನ್ನು ತಟ್ಟಿ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ, ವಿಶೇಷವಾಗಿ ನಮ್ಮೊಂದಿಗೆ ಈ ಕಾರ್ಯಕ್ರಮ ಪಂಚಮ ಶಿವಲಿಂಗೇಶ್ವರ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಪವಿತ್ರ ಸನ್ನಿಧಾನಕ್ಕೆ ಅನಂತನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ, ಆತ್ಮೀಯ ಪೂಜ್ಯಪಾದರಾದ ಹೊಸಪೇಟೆಯ ಶ್ರೀಮಠದ ನಿಯೋಜಿತ ಉತ್ತರಾಧಿಕಾರಿಗಳಾದ ಪರಮ ಪೂಜ್ಯ ಚಂದ್ರಶೇಖರ ದೇವರ ಪವಿತ್ರ ಸನ್ನಿಧಾನಕ್ಕೂ ಅನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ, ನಾವೆಲ್ಲ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಕವಿ ಹೇಳುತ್ತಾನೆ. ಅದಕ್ಕಾಗಿ ದಾಸರು ಹೇಳುತ್ತಾರೆ, ಮಾತಾ ಪಿತರನ್ನು ಬಳಲಿಸುವ ಮಗ ಯಾತ್ರೆಯ ಮಾಡಿದರೇನು ಫಲ. ಹುಚ್ಚ ಅವ್ವ ಅಪ್ಪನ ಹೊದ್ದು ಹೊರಗಿತ್ತು, ಕಾಶಿಗೆ ಹೋದ್ನ್ಯ, ಗಂಗಾ ನದಿ ಒಳಗೆ ಮುಳುಗಿದ್ನ್ಯ, ದೇವರ ದರ್ಶನ ತಗೊಂಡ್ನ್ಯ ಅಂತ ತಿಳ್ಕೊಂಡು ಹೇಳಿದ್ರ ಸತ್ಯ ಮಾಡಿ ಹೇಳುತ್ತಾನೆ, ನಿಮಗ ಪುಣ್ಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ದೇವ್ರು ಹೆಂಗ್ ಒಲಿತಾನಂತ ನೀವು ಪ್ರಶ್ನೆ ಮಾಡಿದ್ರ ನೀವು ಗುಡಿ ಗುಂಡಾರಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಹೆತ್ತ ತಾಯಿಯ ಪಾದಕ್ಕೆ ಒಂದು ಸರಿ ನಮಸ್ಕಾರ ಮಾಡಿಬಿಡ್ರಿ, ಎಲ್ಲ ದೇವರುಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಆಶೀರ್ವಾದ ಮಾಡ್ತವೆ. ಮೊಹಮ್ಮದ್ ಪೈಗಂಬರ್ ಕುರಾನದೊಳಗೆ ಬರೀತಾರೆ, ಜನನತ್ ಕಹಾ ಹೈ. ಎಷ್ಟು ಅದ್ಭುತವಾಗಿ ಕುರಾನದೊಳಗೆ ಬರೀತಾರೆ ಮೊಹಮ್ಮದ್ ಪೈಗಂಬರ್ ಅವರು ಅಂದ್ರೆ, ಜನನತ್ ಕಹಾ ಹೈ ವಹ ಭಿ ನಹಿ ಯಹ ಭಿ ನಹಿ. ಸ್ವರ್ಗ ಎಲ್ಲಿದೆ ಅಂತ ಕುರಾನದೊಳಗೆ ಪ್ರಶ್ನೆ ಮಾಡಿದ್ರೆ ಉತ್ತರಿಸ್ತಾರೆ ಮೊಹಮ್ಮದ್ ಪೈಗಂಬರ್ ಅವರು, ಸ್ವರ್ಗ ಎಲ್ಲಿದೆ ಅಂದ್ರೆ ಮ್ಯಾಲಿ ತಳಗ ಆಜು ಬಾಜು ಎಲ್ಲಿ ಇಲ್ಲ, ಹೆತ್ತ ತಾಯಿಯ ಪಾದದ ತಳಗ ಸ್ವರ್ಗ ಇದೆ ಅಂತ ಮೊಹಮ್ಮದ್ ಪೈಗಂಬರ್ ಅವರು ಕುರಾನದೊಳಗೆ ಬರೀತಾರೆ. ಹೆತ್ತ ತಾಯಿಯ ಪಾದದೊಳಗಡೆ ನೀವು ನಂಬಿ ಬಿಟ್ಟ ಎಲ್ಲಾ ದೇವರು ನಿಮ್ಮನ್ನ ಹುಡುಕೊಂಡು ಬರ್ತಾವ. ತಂದೆ ತಾಯಿಗಳ ಸೇವೆಯನ್ನ ನೀವು ಮಾಡಿಬಿಟ್ರ ದೇವರೇ ಹುಡುಕೊಂಡು ನಿಮ್ಮ ಹತ್ರ ಬರ್ತಾವ. ಸೇವಾ ನೀವೆಲ್ಲ ಪಂಡ್ರಾಪುರ ಹೆಸರು ಕೇಳಿದ್ದೀರಿ. ಇಲ್ಲಿ ಎಷ್ಟು ಜನ ಪಂಡ್ರಾಪುರಕ್ಕೆ ಹೋಗಿ ಬಂದವರ ಕೈ ಎತ್ತರ ನೋಡೋಣ. ಆ ಪಂಡ್ರಾಪುರದೊಳಗೆ ಒಂದು ನದಿ ಹರಿತದೆ, ಆ ನದಿ ಹೆಸರೇನು? ಆ ತಾಯಿಗೊಂದ್ಸರಿ ಜೋರಾದ ಚಪ್ಪಾಳೆ. ಚಂದ್ರಭಾಗ ನದಿ. ಆ ಪಂಡ್ರಾಪುರದೊಳಗೆ ಚಂದ್ರಭಾಗ ನದಿ ಅಂತ ಒಂದು ಹರಿತದೆ, ಬಹಳ ರಭಸವಾಗಿ ದೊಡ್ಡ ನದಿ ಅದು. ಆ ನದಿಯೊಳಗ ತಂದೆ ತಾಯಿಗಳ ಸ್ನಾನ ಮಾಡ್ಸಕತ್ತಿದ್ದ ಪುಂಡಲಿಕ ತಂದೆ ತಾಯಿಗಳ ಜಳಕ ಮಾಡಿಸ್ತಿರ್ಬೇಕಾದ್ರ ಆ ಪಂಡ್ರಾಪುರದೊಳಗ ಒಂದು ದೇವ್ರೈತಿ. ಯಾವುದು? ಯಾರದಾರ ಪಂಡ್ರಾಪುರದೊಳಗ? ವಿಠಲ್. ಗುಡಿಯಾಗಿದ್ದು ವಿಠಲ ಮಾಡ್ತಾನಪ್ಪ. ಎಷ್ಟೊತ್ತಾಯ್ತು ಜಳಕ ಮಾಡ್ಸಾಕತ್ತು, ಇನ್ನೂ ಗುಡಿಗೆ ಬರಾಕಲ್ಲ. ನಾನೇ ಆ ಪುಂಡಲಿಕನ ದರ್ಶನ ಕೊಟ್ಟು ಬರಬೇಕು ಅಂತ ತಿಳ್ಕೊಂಡು ಗುಡಿಯಾಗಿದ್ದು ವಿಠಲ ದೇವ್ರು ಹೋದ್ನಂತ ನದಿ. ಗುಡಿಯಾಗಿದ್ದು ವಿಠಲ ದೇವರ ಸೇವೆ ಪ್ರತಿಫಲ, ತಂದೆ ತಾಯಿಗಳ ಸೇವೆ. ಗುಡಿಯಾಗಿದ್ದು ವಿಠಲ ದೇವರು ಹೋಗಿ ನದಿ ದಂಡಿಗೆ ನಿಂತು ಕೂಗಿತಾನ, ಏ ಪುಂಡಲಿಕ
ಬಾಯಿಲಿ ನೀ ತಂದೆ ತಾಯಿಗಳ ಸೇವೆಯನ್ನ ಮಾಡೋದನ್ನ ನೋಡಿ ಗುಡಿಯವನಿಂದ ಎದ್ದು ಬಂದು ನಿನಗೆ ಆಶೀರ್ವಾದ ಮಾಡಬೇಕಂತ ಬಂದೀನಿ, ಬಾಯಿಲಿ ನಿನಗೆ ಆಶೀರ್ವಾದ ಮಾಡ್ತೀನಿ ಅಂದ. ಪುಂಡಲಿಕ ಹೇಳ್ತಾನೆ ವಿಠ್ಠಲ ದೇವರಿಗೆ, ಯಪ್ಪ ಕೈ ಮುಗಿತಾನ ಅಲ್ಲೇ ದಂಡಿಗೆ, ಯಪ್ಪ ಬಂದಿ ಖರೆ ನಮ್ಮವ್ವ ಅಪ್ಪನ ಸೇವಾ ಇನ್ನೂ ಮುಗುದಿಲ್ಲ, ಸ್ವಲ್ಪ ತಾಳ್ಕೋ, ನಮ್ಮವ್ವ ಅಪ್ಪನ ಸೇವಾ ಮುಗಿದ ಮೇಲೆ ಬರ್ತೀನಿ, ನಿಲ್ಲೋದಾದ್ರ ನಿಲ್ಲು, ಹೋಗೋದಾದ್ರ ಗುಡಿಗೆ ಹೋಗು ಅಂತ ಹೇಳಿದ್ನಂತ ಪುಂಡಲಿಕ. ಜೇರ್ಕರ್ತ ನಿಮ್ಮವ್ವ ಅಪ್ಪನ ಹೊಳಿ ದಂಡಿಗೆ ಜಳಕ ಮಾಡಿಸುವ ಹೊತ್ನ್ಯಾಗ ದೇವ್ರು ಬಂದಿದ್ನಂದ್ರ ಬರ್ತೀನಿ, ಸ್ವಲ್ಪ ತಾಳ್ಕೋ. ವಿಠ್ಠಲ ದೇವರಂದ, ನಿನಗೆ ಆಶೀರ್ವಾದ ಮಾಡಾಕ ಬಂದಿನ ಅಂದ ಬಳಿಕ ಬೆಕ್ಕಾದ ಅಲ್ಲಿ ನಿಂದಿರ್ತೀನಿ ಅಂದವ. ನಿಂತಗಳೇನೆ ಬಹಳ ತನ ನಿಂತ. ಇದನ್ನ ಗಮನಿಸಿದ ಪುಂಡಲಿಕ ಹೇಳ್ತಾನೆ, ಯಪ್ಪ ವಿಠ್ಠಲ ದೇವರ, ನೀರಾಗ ನಿಂತಿ ಅಂದ್ರ ಕಾಲ ತ್ವಯ್ತವ, ತ್ಯಾವಾಗತವ, ತ್ರಾಸ ಆಗತದ ಯಪ್ಪ, ತಡಿ ಅಂತ ತಿಳ್ಕೊಂಡು ಹೇಳಿ ಅಲ್ಲೇ ಒಂದು ಇಟ್ಟಂಗಿ ತಗೊಂಡು ಹಿಂಗ್ ಒಗಿತಾನ ವಿಠ್ಠಲ ದೇವರಿಗೆ. ಯಪ್ಪ ಆ ಇಟ್ಟಂಗಿ ಮೇಲೆ ನೀನ್ ಎರಡು ಕಾಲು ಇಟ್ಕೊಂಡು ನಿಂದಿರು. ಇವತ್ತು ವಿಠ್ಠಲ ದೇವರ ದರ್ಶನಕ್ಕೆ ಹೋದ್ರೆ ಗೊತ್ತಾಗ್ತದೆ ವಿಠ್ಠಲ ದೇವರು ಎದ್ರ ಮೇಲೆ ನಿಂತಾನ ಅಂದ್ರೆ ಇಟ್ಟಂಗಿ ಮೇಲೆ ನಿಂತಾನ, ಎರಡು ಕೈ ಹಿಂಗ ಸೊಂಟದ ಮೇಲೆ ಇಟ್ಕೊಂಡು ನಿಂತ. ಆ ಘಟನೆ ಚಂದ್ರಭಾಗ ನದಿಯ ತೀರದಲ್ಲಿ ನಡೆದ ಘಟನಾ. ನಿಂತ ಬೆಳಗ್ಗೆ 6 ಗಂಟೆಗೆ ಬಂದ ವಿಠ್ಠಲ ದೇವರ ಸಾಯಂಕಾಲ 6 ಗಂಟೆ ಆದ್ರೂ ಇವ ಅವಪ್ಪನ ಜಳಕನ ಮಾಡ್ಸಕತ್ತಾನ, ಬರಾಕ ತಯಾರಿಲ್ಲ. ನಿಂತು ನಿಂತು ಸಾಕಾಗಿ ವಿಠ್ಠಲ ದೇವರು ಪುಂಡಲಿಕನಿಗೆ ಹೇಳ್ತಾನ, ನೋಡಪ್ಪ ವಿಠ್ಠಲ, ನೋಡಪ್ಪ ಪುಂಡಲಿಕ, ನಿನಗ ಆಶೀರ್ವಾದ ಮಾಡ್ಬೇಕಂತ ನಾ ಬಂದಿನಿ. ನನ್ನ ಗುಡಿಯಾಗ ನನ್ನ ಭಕ್ತರು ಕಾಯಕತ್ತಾರ, ನೀ ನೋಡಿದ್ರ ಬರಾಕ ತಯಾರಿಲ್ಲ. ಒಟ್ಟು ನಾನು ನಿನಗೆ ಆಶೀರ್ವಾದ ಮಾಡಿ ಹೋಗ್ತೀನಿ, ನೀ ಬಂದರೆ ಬಾ, ಬಿಟ್ಟರೆ ಬಿಡು. ಈ ಜಗತ್ತಿನೊಳಗ ಯಾವ ವ್ಯಕ್ತಿ ತಂದೆ ತಾಯಿಗಳನ್ನ ಪೂಜಿಸ್ತಾನೆ, ಯಾವ ವ್ಯಕ್ತಿ ತಂದೆ ತಾಯಿಗಳನ್ನ ಗೌರವಿಸ್ತಾನೆ, ಆತ ದೇವರಿಗಿಂತ ದೊಡ್ಡ ಆತ. ಅಂತ ಸ್ಥಾನವನ್ನು ನಿನಗೆ ನಾನು ಕೊಟ್ಟು ಹೋಗ್ತೀನಿ ಅಂತ ಹೇಳಿ ಪುಂಡಲಿಕ ವಿಠ್ಠಲ ದೇವರ ಪುಂಡಲಿಕನಿಗೆ ಹೇಳ್ತಾನೆ, ನೋಡಪ್ಪ ವಿಠ್ಠಲ ಪುಂಡಲಿಕ ಕೇಳು, ಮುಂದೊಂದು ದಿನ ಈ ಪಂಡ್ರಾಪುರಕ್ಕ ಲಕ್ಷ ಭಕ್ತರು ಈ ವಿಠ್ಠಲ ದರ್ಶನ ಮಾಡಕ್ ಬರ್ತಾರ. ಆದ್ರ ಇಲ್ಲಿ ಬಂದ ಪ್ರತಿಯೊಬ್ಬ ಭಕ್ತರು ಸಹಿತ ಮೊದಲಿಗೆ ವಿಠ್ಠಲನ ನಾಮಸ್ಮರಣೆ ಮಾಡಬಾರದು, ತಂದೆ ತಾಯಿಗಳ ಸೇವೆಯನ್ನು ಮಾಡಿದ ಪುಂಡಲೀಕನ ನಾಮಸ್ಮರಣೆಯನ್ನ ಮಾಡಿ ಆಮೇಲೆ ಗುಡಿಯಾಗಿದ್ದು ವಿಠ್ಠಲ ನಾಮಸ್ಮರಣೆ ಮಾಡ್ಬೇಕು. ಇದು ನಾನು ನಿನಗೆ ಕೊಡುವ ಆಶೀರ್ವಾದ ಅಂತ ಹೇಳಿ ಆಶೀರ್ವಾದ. ಈಗ ಹೊಡಿಬಡ್ತಾಡ್ರಿ, ಮುಂದೆ ಹೊಡ್ಯಾಕತ್ರಿ. ತಾಯಿಗಳನ್ನ ಪೂಜೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ದೇವರಿಗಿಂತ ದೊಡ್ಡವರು ಆಗ್ತೀರಿ ಅನ್ನೋದಕ್ಕಾಗಿ ಉದಾಹರಣೆ. ಇವತ್ತೆಲ್ಲ ಪಂಡ್ರಾಪುರಕ್ಕೆ ಹೋಗೋರು ಒಂದು ಜಯಘೋಷ ಹಾಕ್ತಾರ, ಮೊದಲಿಗೆ ಯಾರು ವಿಠ್ಠಲ ನಾಮಸ್ಮರಣೆ ಮಾಡೋದಿಲ್ಲ, ಹಾಕ್ತಾರಲ್ಲ ಜಯಘೋಷವನ್ನ, ಏನೋ ಭೋಲೋ ಪುಂಡಲೀಕ ವರದ ವಿಠ್ಠಲ ಕಿ ಜೈ. ಈ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿರುವ ಷಟಸ್ಥಲ ಬ್ರಹ್ಮಿ ಶಿವನಿಯ ಹಾವಲಿಂಗೇಶ್ವರ ಶಿವಾಚಾರ್ಯರ ಶ್ರೀಪಾದಂಗಳ ಆದಿಯಾಗಿ ಈ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿರುವ ಆತ್ಮೀಯ ಪೂಜ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಪಂಚಮ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಶ್ರೀಪಾದಂಗಳ ಆದಿಯಾಗಿ ಎಲ್ಲ ಪರಮ ಪೂಜ್ಯರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ನನ್ನ ಧರ್ಮಪತ್ನಿ ಬಂದು ಈ ಸಲ ನಿಮ್ಮ ಆಶೀರ್ವಾದ ತೆಗೆದುಕೊಳ್ಳಲಿ ಅಂಥೇಳಿ ಈ ಕಾರ್ಯಕ್ರಮಕ್ಕೆ ಅವರ ಪರವಾಗಿ ಬಂದಿರುವಂಥ ನಮ್ಮ ಶಾಸಕರ ಧರ್ಮಪತ್ನಿಯವರಗಳನ್ನು ಹೇಳಿ, ಎಲ್ಲ ಪರಸ್ಥಳದಿಂದ ಹಳ್ಳಿಗಳ ಹೆಸರು ಹೇಳಕೋತಾರೆ, ನಾನು ಹಳ್ಳಿ ಹೆಸರೇ ಬರೋಲ್ಲ ತಲೆಯೊಳಗೆ. ನಿಮ್ಮನ್ನು ನೋಡಿನ ಮೇಲೆ ನಾವು ಕೂತಾಗ ಬಟ್ಟೆ ಮಣ್ಣಾದ್ರ ಹೊಳ್ಳಿ ತೊಳ್ಕೊಳಕ್ ಬರ್ತದ. ಅವನ ಜಾಗದೊಳಗ ಮೈ ಬಣ್ಣ ಎಷ್ಟು ಮೈ ನಮ್ಮ ಮೈ ಮಣ್ಣು ಆಗ್ತದಲ್ಲ, ಬದುಕು ಹಣ್ಣು ಆಗ್ತದ ಅಂತ ಹೇಳಿ ನಾವೆಲ್ಲ ತಿಳಿದುಕೊಳ್ಬೇಕಾಗ್ತದೆ. ನಮಗ ಬಟ್ಟೆ ಮಣ್ಣು ಆಗ್ಬೇಕು, ಬದುಕು ಹಣ್ಣು ಆಗ್ಬೇಕು, ಆಗ್ಬೇಕಲ್ರಿ. ಇನ್ನು ಲಾಸ್ಟ್ ನೀವೆಲ್ಲ ಕೈ ಮ್ಯಾಲತ್ರಿ, ಕೈ ಎತ್ತರಿ ಎಲ್ಲರೂ. ಯಾಕಂದ್ರ ನಿಮಗೆಲ್ಲ ಶಿವಲಿಂಗೇಶ ಗದ್ಗಿ ಒಳಗೆ ದೇವರ ಹತ್ತಿರ ನೀವು ಆಶೀರ್ವಾದ ಕೇಳ್ತೀರಿ, ನಿಮ್ಮ ಹತ್ರ ನಾನು ಇವತ್ತು ಕೇಳ್ತೀನಿ. ಅಂದ್ರ ನಾನ್ ನಿಮಗ ಉಡಿ ತುಂಬಾಕತ್ತೀನಿ ಅಂದ್ರ ನೀವು ಮನಸ್ಸು ತುಂಬಿ ಏನ್ ಹರಸಬೇಕು ಅಂದ್ರ ಈ ಜಾತ್ರೆ ಯಾವುದೇ ವಿಘ್ನವಿರಲಾರದ ಐತಿಹಾಸಿಕವಾಗಿ ಜರುಗಬೇಕಂತ ನೀವು ಆಶೀರ್ವಾದ ಮಾಡಿದ್ರೆ ಸಾಕು, ಶಿವಲಿಂಗಪ್ಪ ಖುಷಿಯಾಗಿ ಬಿಡ್ತಾನೆ. ಮಾಡ್ತೀರಲ್ಲವ? ನೀವು ಸಣ್ಣ ಹುಡುಗರು ಯಾರು ದಯವಿಟ್ಟು ರಥದ ಹತ್ರ ಬರಬೇಡ್ರಿ. ಆಮೇಲೆ ನೀವು ದೂರ ನಿಂದಿರ್ಬೇಕು. ತೇರು ಎಳಿತಕ್ಕಂತ ಮಹಾತ್ಮರು ಏನದಿರಲ್ಲ, ಬಹಳ ಸಮಾಧಾನದಿಂದ ತೇರು ಎಳಿಬೇಕು. ನಿಮಗೆ ನೆನಪಿರ್ಲಿ, ನಮ್ಮ ಭಾಗದೊಳಗೆ ಅತ್ಯಂತ ಸ್ಪೀಡ್ ತೇರು ಯಾವ್ದಾದ್ರು ಎಳಿತಾರಂದ್ರೆ ಅದು ಕೆಳಗೆ ತೇರೆ. ನೋಡವನ ಕೈಕಾಲು ನಡುಗುತ್ತಾವ.
ಖಿಡ್ಗಿ ಗ್ರಾಮದ ಹಿರಿಯರು ತಾಯಂದ್ರೆ ಉಡಿ ತುಂಬೋ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು. ಪೂಜಾರ್ ಬರ್ತಾರ. ಮುಂದಿನ ಕಾರ್ಯಕ್ರಮ ಉಡಿ ತುಂಬುವ ಕಾರ್ಯಕ್ರಮ. ಬಸವರಾಜ್ ಸರ್, ಜಲಂಧರ್ ಅಣ್ಣಾರ, ತಾವೆಲ್ರು ಸಮಿತಿಯವರು ಅಣ್ಣ ಬರ್ರಿ, ಅವ್ರು ಫಾಸ್ಟ್ ಚಾಲನೆ ಕೊಡೋಣ್ರಿ. ಹುಡುಗಿಯರು, ಸಹೋದರಿಯರು, ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಿರುವ ಶ್ರೀಮತಿ ಅರ್ಚನಾ ಸಿದ್ದಲಿಂಗಪ್ಪ ಪಾಟೀಲ್ ಅವರಿಗೆ ಜೋರು ಸದಾ ಸಿದ್ಧರಾಗಿರಲು ಮಾನ್ಯ ಸಿದ್ದಲಿಂಗಪ್ಪ ಪಾಟೀಲ್ MLA ಹುಮ್ನಾಬಾದ್ ಮತಕ್ಷೇತ್ರದವರಿಗೆ ಶಿವಲಿಂಗೇಶ್ವರರು ಕಾರ್ಯಕ್ರಮಕ್ಕೆ ಪೂಜ್ಯರು ಚಾಲನೆ ನೀಡಬೇಕಾಗಿ ವಿನಂತಿ. ಶಿವಲಿಂಗ ಮಹಾಸ್ವಾಮೀಜಿಯವರು ಮೊದಲಿಗೆ ತಾಯಿಗೆ ಉಡಿ ತುಂಬಿ ನಮಗೆಲ್ಲರಿಗೂ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಪೂಜನೀಯ ಗುರುಗಳಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ನಾವು ಅಭಿನಂದಿಸೋಣ. ಪೂಜ್ಯ ಶಿವಲಿಂಗ ಮಹಾಸ್ವಾಮಿ ಬಬಲಾದಿಯ ಶ್ರೀಮಠದ ಶಕ್ತಿ ಪರಂಪರೆಯ ಆಶೀರ್ವಾದವನ್ನ ಪರಮ ಪೂಜ್ಯರಿಗೆ ಸಮರ್ಪಿಸ್ತಾ ಇದ್ದಾರೆ. ಯಾವುದೇ ವಿಘ್ನಗಳು ಬರದ ಹಾಗೆ ಈ ಜಾತ್ರೆ ವೈಭವ ಪೂರಿತ ಜಾತ್ರೆಯಾಗಿ ಸಾಗ್ಲಿ ಅಂತ ತಿಳ್ಕೊಂಡು ಪೂಜನೀಯ ಗುರುಗಳು ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಪೂಜ್ಯರ ಆಶೀರ್ವಾದ ಸದಾಕಾಲ ಶ್ರೀಮಠದ ಮೇಲೆ ನಮ್ಮೆಲ್ಲರ ಮೇಲೆ ಹೇಗೆ ಇರಲಿ ಅಂತ ಪ್ರಾರ್ಥನೆಯನ್ನು
ಮಗಳು ಗುಣಸಾಗರಿಯಂತೆ ತಂಗಿ ಗುಣಸಾಗರಿಯಂತೆ ಗುಣ ಪೂಜನೆಗೆ ಭಾರತ ನಾರಿಗೆ ಬಡಗಳು ಬೇಕಂತೆ ತಂಗಿ ಬಡಗಳು ಬೇಕಂತೆ ಮಂಗಲ ಬಡಗಳು ಸಾಕು ನಿಮ್ಮ ಕರುಣೆಯೊಂದೆಯನ್ನ ಕಾಯ ಯಾವ ಏನು ನಂಬಿ ಬಂದೆ ಭಕ್ತಿ ಮನದಲ್ಲಿ ಮಾತನಾಗಿರ್ತಕ್ಕಂಥ ಶಿವಲಿಂಗೇಶ್ವರ ಕರ್ತೃಗದ್ದಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ 7ನೆಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಪಾವನ ದಿವ್ಯ ಸನ್ನಿಧಾನವನ್ನ ವಹಿಸಿಕೊಂಡು ಮೌನಂ ಸರ್ವತ್ರ ಸಾಧನ ಅಭಿನಂದಿಸ್ತೇನೆ. ಅದನ್ನ ಇವತ್ತು ನಾನು ನೋಡಿದೆ. ಎಂಥ ಭಕ್ತಿ ನಿಮ್ಮದಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ. ಅದಕ್ಕೆ ಈ ಬದುಕಿನೊಳಗ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತದ್ದು ಏನಂದ್ರೆ ಭಕ್ತಿನೇ ಶ್ರೇಷ್ಠದ. ದೇವರು ನಾವು ಮಾಡಿರ್ತಕ್ಕಂಥ ಹೋಳಿಗೆ ಕೇಳೋದಿಲ್ಲ, ದೇವರು ನಾವು ಕೊಟ್ಟಿರ್ತಕ್ಕಂಥ ಬಂಗಾರ ಕೇಳೋದಿಲ್ಲ, ದೇವರು ನಾವು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ಕೇಳೋದಿಲ್ಲ. ದೇವರಿಗೆ ಬೇಕಾಗಿದ್ದೇನಂದ್ರೆ ನಮ್ಮಲ್ಲಿರುವಂತ ಪಂಚಪಕ್ವಾನ ಅನ್ನೋದು ಬೇಡ, ನಮ್ಮಲ್ಲಿರುವಂತ ಭಕ್ತಿನೇ ಬೇಕು ದೇವರಿಗೆ ಅನ್ನುವಂಥದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ತನು ಅಂದ್ರೆ ಈ ದೇಹದ ಸೇವೆಯನ್ನ ಯಾರು ಭಕ್ತಿಯಿಂದ ಗುರುಗಳ ಮಟ್ಟಕ್ಕೆ ಬಂದು ಸೇವೆಯನ್ನು ಮಾಡ್ತಾರೆ ಅವನು ನಿಜವಾಗಿರ್ತಕ್ಕಂಥ ಭಕ್ತನೂ ಅನಿಸ್ಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇದು ನಿಜವಾಗಿರ್ತಕ್ಕಂಥ ಜೀವನ. ಮುಂದೆ ಹೋಗಿ ಹೇಳ್ತಾರೆ ಲಿಂಗಕ್ಕೆ ಮನವನ್ನ. ಈ ಮನಸ್ಸು ಯಾರಿಗೆ ಕೊಡಬೇಕು? ನಿಮಗೆ ಏನು ಇಷ್ಟಲಿಂಗ ಕೊಟ್ಟಾರ, ನಿಮ್ಮ ಆರಾಧ್ಯ ದೇವರದರ, ಅವರಿಗೆ ಮನಸ್ಸು ಕೊಡಬೇಕು. ಇನ್ನು 3ನೇದು ಹೇಳ್ತಾರೆ ಜಂಗಮಕ್ಕೆ ಧನವನ್ನ. ಯಾರು ಎದುರ ಜಂಗಮರು ಬರ್ತಾರೆ, ಮನೆಗೆ ಅತಿಥಿಗಳು ಬರ್ತಾರೆ, ನಾವು ಹಂಗ ನಮಸ್ಕಾರ ಮಾಡೋದು ಬೇಡ. ನಿನ್ನ ಕೆಶದೊಳಗೆ 10 ರೂಪಾಯಿ ಇರ್ಲಿ, 2 ರೂಪಾಯಿ ಇರ್ಲಿ, 1 ರೂಪಾಯಿ ಇರ್ಲಿ, ನಿನ್ನ ಮನೆ ಒಳಗೆ ತಿಂಗಳದಿರ್ಲಿ ಅದನ್ನ ದಾನ ಮಾಡಿದ್ರೆ ಸಾಕು, ಅದು ಪರಮಾತ್ಮನಿಗೆ ಹೋಗಿ ಮುಟ್ಟುತ್ತದೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು. ಜಗಲಿನಲ್ಲಿರ್ತಕ್ಕಂಥ 106 ದೇವರಿಗೆ ನೈವೇದ್ಯ ಹಿಡೋದಕ್ಕಿಂತ ನೈವೇದ್ಯ ಹಿಡೋದಕ್ಕಿಂತ ಒಬ್ಬ ಜಂಗಮನಿಗೆ ಕರೆಸಿ ತೃಪ್ತಿಯಿಂದ ಊಟ ಮಾಡಿಸಿದ್ರೆ ಸಾಕು, ಇಡೀ 36 ಕೋಟಿ ದೇವತೆಗಳು ಆನಂದ ಪಡ್ತಾರಲ್ಲ, ಇದು ನಿಜವಾಗಿರ್ತಕ್ಕಂಥ ಭಕ್ತನ ಲಕ್ಷಣ. 3 ಯಾರು ಇಂಥವ್ರು ಇಲ್ಲಿ ಯಾರು? ಯಾಕ ಶಿವಲಿಂಗೇಶ್ವರ ಪವರ್ಫುಲ್ ಅದರ ಹಂಗ ಬೋರ್ಡ್ ಹಾಕಿದ್ರೆ ಮನೆಗೆ ಹೋಗ್ತಾನವ. ಬಿಡಂಗಿಲ್ಲ. ಶಿವಲಿಂಗೇಶ್ವರ ಅಂದ್ರೆ ಇಡೀ ನಮ್ಮ ಬೀದರ್ ಜಿಲ್ಲೆ ಒಳಗ ಏನಾದ್ರೂ ಒಂದು ಶಕ್ತಿಯ ದೇವರ ಗದ್ದಿಗೆ ಇದೆ, ಅದು ಗುರುವಿನ ಗದ್ದಿಗೆ ಇದೆ ಅಂದ್ರೆ ಅದು ಶಿವಲಿಂಗೇಶ್ವರ ಕೇಳ್ಗಿ ಗ್ರಾಮದೊಳಗೆ ಅನ್ನುವಂಥದನ್ನ ತಿಳ್ಕೊಳ್ಬೇಕು. ಅದಕ್ಕವ ಒಂದು ಬೋರ್ಡ್ ಹಾಕಿದ್ದ ಏನಂತ. ಅದರ ಜೊತೆಗೆ ಕಲ್ಲೂರಿನಿಂದ ಯಾರಾದ್ರೂ ಸದ್ಭಕ್ತರು ಬಂದಿದ್ರಪ್ಪ ಅಂತ ಅವರು ಪೂಜ್ಯರಿಂದ ಆಶೀರ್ವಾದವನ್ನ ತೆಗೆದುಕೊಳ್ಬೇಕು. ನಿನ್ನೆ ದಾಸೋಹಕ್ಕ ದೇಣಿಗೆ ಸಲ್ಲಿಸಿರತಕ್ಕಂತ ಭಕ್ತರು ಯಾರು ಮಾಡಿಸ್ಕೊಂಡಿಲ್ಲ, ಅವ್ರ ಹೆಸರನ್ನ ಕರೀತಾರೆ. ಅವರು ಬೇಗ ಬಂದು ಆಶೀರ್ವಾದವನ್ನು ತೆಗೆದುಕೊಳ್ಬೇಕು. ಮಲ್ಲಿಕಾರ್ಜುನ್ ಶಿವಶರಣಪ್ಪ ಬಿರಾದಾರ್, ಡಾಕ್ಟರ್ ಮಲ್ಲಿಕಾರ್ಜುನ್ ಶಾಂತಪ್ಪ ಪೊಲೀಸ್ ಬಿರಾದಾರ್, ಶ್ರೀನಿವಾಸ್ ಮಲ್ಲಿಕಾರ್ಜುನ್ ಮೂಲ್ಗೆ ಮುಖಂ ಪುಣೆ ಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕಾಗಿ ವಿನಂತಿ. ಈ ಮಹನೀಯರು ದಾಸೋಹ ಸೇವೆಯನ್ನು ಸಲ್ಲಿಸಿರ್ತಾರೆ. ಬೇಗನೆ ವೇದಿಕೆಗೆ ಆಗಮಿಸಿ. ಶಾಂತಪ್ಪ ಪೊಲೀಸ್ ಬ್ರಾದರ್, ಶ್ರೀನಿವಾಸ್ ಮಲ್ಲಿಕಾರ್ಜುನ್ ಮೂಲ್ಗೆ, ರಾಜ್ಕುಮಾರ್ ಪರವಾಲಿ, ಮಂಗಲಂ ಹಾನಗಲ್ಲ ಕುಮಾರಗೆ ಮಂಗಲಂ ಜಯ ಮಂಗಲಂ ಹಾನಗಲ್ಲ ಕುಮಾರಗೆ ಮಂಗಲಂ ಶುಭ ಮಂಗಲಂ ಶುಭ ಮಂಗಲಂ ಪ್ರದೇಶಗೆ ಮಂಗಲಂ ಜಯ ಮಂಗಲಂ ಹಾನಗಲ್ಲ ಕುಮಾರಗೆ.
ಶಿವನ ಅಪ್ಪಣೆ ಆಯ್ತು ಅವನಿಗಳು ಉಳಿಸಿದ ಶ್ರೀ ಸ್ವಾಮಿಗೆ ಶಿವನ ಮತವನ್ನು ಭಾರಗೈದಿಯ ಶಿವನ ಮತವನ್ನು ಭಾರಗೈದಿಯ ಶಿವವತಾರಿ ಪೂಜೆಗೆ ಮಂಗಲಂ ಜಯ ಮಂಗಲಂ ಹಾನಗಲ್ಲ ಕುಮಾರಗೆ ವೀರಶೈವ ಮಹಾಸುಸಭೆಯ ಸ್ಥಾಪಿಸಿದ ಅಧಿಕಾರಿಗೆ ವೀರತನದಿಂದ ಕಾರ್ಯಗೈದಿಯ ವೀರತನದಿಂದ ಕಾರ್ಯಗೈದಿಯ ಬೆಳಗಿಯ ಚರವಲ್ಲಗೆ ಮಂಗಲಂ ಜಯ ಮಂಗಲಂ ಆನದಲ್ಲ ಕುಮಾರವೇ
ಸುಮ್ಮನೆ ಕಳ್ಸಿರಿ